ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯನ್ನು ಯಾವ ರೀತಿಯಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬೆಳಗ್ಗೆನೇ ಒಂದು ಲೋಟ ಕಾಫಿಯನ್ನು ಕುಡಿದು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ತಿಂಡಿಗೆ ಬೇಗನೆ ಆಗಲಿ ಅಂತೇಳಿ ದೋಸೆಗೆ ಹಾಕ್ಕೊಂಡಿದ್ದೆ, ದೋಸೆಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ನೈಟ್ನಲ್ಲೇ ನೆನೆ ಹಾಕ್ಕೊಂಡಿದ್ದೆ. 1 ಲೋಟ ಕೆಂಪಕ್ಕಿ, ಹಾಗೆ 1 ಲೋಟ ಬಾರ್ಲಿ ಅಕ್ಕಿ, ಇದು ದೇಹಕ್ಕೆ ತಂಪಲ್ವ ಅದಕ್ಕೆ ಅಂತೇಳಿ. ಹಾಗೆ 1 ಲೋಟ ಜೋಳವನ್ನು ಹಾಕ್ಕೊಳ್ತೀನಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದನ್ನು ತೊಳ್ಕೊಂಡು ಇದನ್ನು ನೆನೆ ಹಾಕ್ಕೊಳ್ಬೇಕು. ನೈಟ್ನಲ್ಲಿ ನೆನೆ ಹಾಕಿದ್ರೆ ಬೆಳಗ್ಗೆನೇ ರುಬ್ಕೊಂಡು ನಾವು ದೋಸೆಯನ್ನು ಮಾಡ್ಕೊಂಡು ಬಿಡ್ಬೋದು. ಅದಕ್ಕೆ ಅಂತೇಳಿ ನೈಟ್ನಲ್ಲೇ ರುಬ್ಬಿಟ್ಟಿದ್ದೆ, ನೆನೆ ಹಾಕಿಟ್ಟಿದ್ದೆ. ಹಾಗೆಯೇ ಇದಿಷ್ಟು ಅಲ್ಲದೆ ಮತ್ತೆ ಒಂದು ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಯಾವ ಲೋಟದಲ್ಲಿ ನಾವು ಅಕ್ಕಿಯನ್ನು ತಗೊಂಡಿದ್ದೀವೋ ಅದೇ ಲೋಟದಲ್ಲಿ ಅರ್ಧ ತಗೊಳ್ತಾ ಇದ್ದೀನಿ. ಹಾಗೆ ಅರ್ಧ ಲೋಟ ಸಾಬುದಾನಿ ಅಕ್ಕಿ ಬರುತ್ತಲ್ಲ, ಅದನ್ನು ಅರ್ಧ ಲೋಟ ತಗೊಂಡಿದ್ದೀನಿ. ಇದನ್ನು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಇದನ್ನು ಕೂಡ ನೆನೆಸಿ ಇಟ್ಕೊಳ್ಬೇಕು. ಇದಿಷ್ಟನ್ನು ನಾವು ನೈಟಲ್ಲಿ ನೆನೆಸ್ಕೊಂಡ್ರೆ ಬೆಳಗ್ಗೆ ಎದ್ದು ಇದನ್ನು ರುಬ್ಬಿ ದೋಸೆಯನ್ನು ಮಾಡ್ಕೊಳ್ತಾ ಇರೋದು ಅಷ್ಟೇ, ಬೇಗನೆ ಆಗೋಗ್ಬಿಡುತ್ತೆ. ಅದಕ್ಕೆ ಅಂಥೇಳಿ ಇದನ್ನು ಈಗ ನೆನೆಸಿ ಇಟ್ಟಿದ್ದೆ ನೈಟ್ನಲ್ಲೇ. ಇದನ್ನು ಬೆಳಗ್ಗೆ ಎದ್ದು ರುಬ್ಕೊಳ್ಳೋಣ ಅಂಥೇಳಿ ಈಗ ಬೆಳಗ್ಗೆನೇ ಇದನ್ನು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ನಾವು ಎದ್ದ ತಕ್ಷಣ ಎಲ್ಲ ಕೆಲಸ ಫ್ರೆಶ್ ಅಪ್ ಎಲ್ಲ ಆದ ನಂತರ ಬಂದು ರುಬ್ಬಿ ಇಟ್ಬಿಟ್ರೆ ತಿಂಡಿ ಸಮಯಕ್ಕೆ ನಾವು ಆರಾಮಾಗಿ ದೋಸೆಯನ್ನು ಹಾಕ್ಕೊಂಡು ಬಿಡ್ಬೋದು. ಈಗ ನೀರನ್ನೆಲ್ಲವನ್ನು ನೆನೆಸಿಟ್ಟಿದ್ವಲ್ಲ, ನೀರನ್ನೆಲ್ಲ ತೆಗೆದು ಈಗ ದೋಸೆಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಬೋದು. ಈಗ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ರುಬ್ಬಿ ಹಾಕಬೇಕು. ಉದ್ದಿನಬೇಳೆ ಹಾಗೆ ಈಗ ಅಕ್ಕಿ ಎಲ್ಲವನ್ನು ನೆನೆಸಿದ್ವಲ್ಲ, ಎಲ್ಲವನ್ನು ಕೂಡ ನಾವು ರುಬ್ಕೊಳ್ಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ರುಬ್ಬಿದ ನಂತರ ಇದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ದೋಸೆಗೆ ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿ ಬೇಕಿದ್ರೆ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ನಾವು ದೋಸೆಯನ್ನು ಹಾಕ್ಕೊಳ್ಬೋದು. ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇ ಹಾಕ್ಕೊಂಡು ಬಿಡ್ಬೋದು. ಈಗ ಇಲ್ಲಿ ನಾನು ಇಟ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನಾನೀಗ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಂಪು ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಂತೇಳಿ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗುವಾಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜವನ್ನು ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಹಾಗೆ ಬೇಡಿಗೆ ಮೆಣಸಿನ್ಕಾಯನ್ನು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಇದನ್ನೆಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇಲ್ಲಿ 2 ಫಾರಮ್ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೆ ಅಂತೇಳಿ 2 ಫಾರಮ್ ಟೊಮೊಟೊವನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಇದಿಷ್ಟುವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ. ಆರಿದ ನಂತರ ನಾವು ಇದನ್ನು ಚಟ್ನಿಯಾಗಿ ರುಬ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೆಡ್ ಚಟ್ನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ್ದಾಗಿದೆ. ಈಗ ಸ್ಟವನ್ನು ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಡ್ತೀನಿ. ಇದು ಆರಿದ ನಂತರ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋದು ಅಷ್ಟೇ, ಚಟ್ನಿ ಆಗೋಗುತ್ತೆ. ಇದನ್ನೆಲ್ಲ ರುಬ್ಬಿ ಮಾಡುವಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗೇ ಹೋಗಿರುತ್ತೆ. ಅಷ್ಟರಲ್ಲಿ ದೋಸೆ ಹಿಟ್ಟು ಕೂಡ ನೆಂದಿರುತ್ತೆ. ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಕಲ್ಲನ್ನು ಇಟ್ಟು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಚ್ಚಿ ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ನೈಟಲ್ಲಿ ನೆನೆ ಹಾಕಿರ್ತೀವಲ್ವ, ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಟೈಮ್ ಇಲ್ಲ ಅಂದರೆ ಹಾಗೇ ಹಾಕ್ಕೋಬೋದು. ಈಗ ಕಲ್ ಮೇಲೆ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ಕೆಂಪಕ್ಕಿ ಬಳಸಿರ್ತೀವಿ, ಹಾಗೆ ಬಾರ್ಲಿ ಅಕ್ಕಿ ಬಳಸಿರೋದ್ರಿಂದ ದೇಹಕ್ಕೆ ತುಂಬಾ ತಂಪು. ಈ ರೀತಿ ಆರೋಗ್ಯಕರವಾದಂಥ ದೋಸೆಯನ್ನು ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಈಗ ರೇಷನ್ ಅಕ್ಕಿಯಿಂದ ಮಾಡೋದು ಇದ್ದೇ ಇರುತ್ತಲ್ವ, ಮಧ್ಯದಲ್ಲಿ ಈ ರೀತಿಯಾಗಿ ಒಂದೊಂದು ಸಲ ಹೆಲ್ತಿ ಫುಡ್ಡನ್ನು ಮಕ್ಕಳಿಗೂ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ನಾವು ಕೂಡ ಈ ರೀತಿಯಾಗಿ ಹೆಲ್ತಿ ಫುಡ್ಡನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು. ಈಗ ಇದೇ ರೀತಿಯಾಗಿ ದೋಸೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ದೋಸೆನ ನೀವು ಕೂಡ ಒಂದ್ಸಲ ಹೆಲ್ತಿಯಾದಂಥ ದೋಸೆಗಳನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಹಾಗೆ ಚಟ್ನಿ ಎರಡೂ ಕೂಡ. ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈಗೆಲ್ಲ ತಿಂಡಿ ಎಲ್ಲ ತಿಂದು ಈಗ ಕ್ಲೀನಿಂಗನ್ನು ಶುರು ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ಮೊದಲನೇದಾಗಿ ಈಗ ಫಸ್ಟು ಬೆಡ್ಶೀಟ್ಗಳನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ.
ಈಗ ಇವೆಲ್ಲ ತುಂಬಾ ಕೊಳೆಯಾಗಿರುತ್ತಲ್ವ. ಈಗ ಅದಕ್ಕೋಸ್ಕರ ಇವನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸಾರಿ ಧೂಳನ್ನೆಲ್ಲ ಹೊಡ್ಕೊಂಡು ಬೇರೆ ಬೆಡ್ಶೀಟ್ಗಳನ್ನೆಲ್ಲ ಹಾಸ್ಕೊಳ್ಳೋಣ ಅಂಥೇಳಿ ಈಗ ಹಾಸಿರುವಂತಹ ಬೆಡ್ಶೀಟ್ಗಳನ್ನೆಲ್ಲವನ್ನು ತೆಕ್ಕೊಂಡು ಒಂದು ಸರಿ ಹಾಸಿಗೆನಲ್ಲಿ ಇರುವಂತಹ ಧೂಳನ್ನೆಲ್ಲ ಗುಡಿಸ್ಕೊಂಡು ನೀಟಾಗಿ ಹಾಸಿಗೆನೆಲ್ಲ ಕ್ಲೀನ್ ಮಾಡಿ ಒರೆಸಿ ಈಗ ಅದಕ್ಕೆ ಒಂದು ಬೆಡ್ಶೀಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಡ್ಶೀಟ್ಗಳನ್ನೆಲ್ಲ ಬ್ಲ್ಯಾಂಕೆಟು, ಬೆಡ್ಶೀಟು, ಪಿಲ್ಲೋ ಕವರ್ ಎಲ್ಲವನ್ನು ತೆಗೆದು ನಾವು ಒಂದು ಸಾರಿ ಒಕ್ಕೊಂಡು ಬಿಟ್ವಿ ಅಂದರೆ ನೆಕ್ಸ್ಟು ಹಾಕ್ಕೊಂಡಿರುವಂಥ ಪಿಲ್ಲೋ ಕವರು ಹಾಗೆ ಬೆಡ್ಶೀಟ್ಗಳನ್ನೆಲ್ಲನೂ ಕೂಡ ಹಬ್ಬದಷ್ಟರಲ್ಲಿ ನಾವು ಇನ್ನೊಂದು ಸಲನೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮೊದಲು ಕೊಳೆಯಾಗಿರುವಂಥವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನಂತರ ಮತ್ತೆ ಹಬ್ಬ ನಾಳೆ ಅನ್ನುವಾಗ ಮತ್ತೆ ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಬೆಡ್ಶೀಟ್ ಎಲ್ಲ ಹಾಸ್ಕೊಂಡಾಗಿದೆ. ಈಗ ಹಾಗೆಯೇ ಬ್ಲ್ಯಾಂಕೆಟು ಕೂಡ ತೆಗೆದು ಈಗ ಅದಕ್ಕೆ ಕೂಡ ಹೊಸ ಬ್ಲ್ಯಾಂಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಿಲ್ಲೋ ಕವರ್ಸೂ ಅಷ್ಟೇ ಎಲ್ಲವನ್ನು ತೆಗೆದಿಟ್ಟು ಈಗ ಹೊಸ್ದಾಗಿ ಹಾಕ್ಕೊಳ್ತಾ ಇದ್ದೀವಿ. ನಾವು ಪಿಲ್ಲೋ ಕವರನ್ನು ಈಗ ಮಂತ್ಲಿಗೆ ಒಂದು ಸಾರಿ ನಾವು ಬೆಡ್ಶೀಟನ್ನು ಚೇಂಜ್ ಮಾಡ್ತೀವಿ ಅಂದರೆ ಪಿಲ್ಲೋ ಕವರ್ಸನ್ನು ನಾವು 15 ಡೇಸ್ಗೊಂದು ಸಲನಾದರೂ ನಾವು ಕ್ಲೀನ್ ಮಾಡಲೇಬೇಕಾಗತ್ತೆ. ಏಕೆಂದರೆ ನಾವು ತಲೆಯನ್ನು ಇಟ್ಟು ಮಲ್ಕೊಳ್ತೀವಲ್ವ, ಆವಾಗ ನಾವು ತಲೆಯಲ್ಲಿ ಕೆಲವೊಂದು ಸಲ ಹೇರ್ ಆಯಿಲ್ನ ಅಪ್ಲೈ ಮಾಡಿರ್ತೀವಿ. ಹಾಗೆಯೇ ನಾವು ಮಲಗಿದಂಥ ಟೈಮ್ನಲ್ಲಿ ಮಕ್ಕಳು ಪಿಲ್ಲೋ ಕವರ್ನಂತೂ ನಾವು ಪದೇ ಪದೇ ಚೇಂಜ್ ಮಾಡೋದು ತುಂಬಾ ಒಳ್ಳೆಯದು. ಏಕೆ ಅಂದರೆ ಮಕ್ಕಳು ಮಲಗಿದಾಗ ಅವರ ಬಾಯಲ್ಲಿ ಜೆಲ್ಲು ಏನಂತಾರೆ ಅದು ಸೋರಿರುತ್ತೆ ಮಕ್ಳಿಗಂತೂ. ಅದರ ಸ್ಮೆಲ್ ಆಗ್ಬೋದು, ಹಾಗೆ ಅದರ ಬ್ಯಾಕ್ಟೀರಿಯಸ್ಗಳಾಗ್ಬೋದು, ಏನಿದ್ರೂ ಕೂಡ ಪಿಲ್ಲೋ ಕವರ್ ಗಲೀಜಾಗ್ತಾ ಇರುತ್ತಲ್ವ. ಅದಕ್ಕೋಸ್ಕರ ಮಕ್ಕಳು ಪಿಲ್ಲೋ ಕವರ್ಸ್ ಅಂತೂ ವಾರಕ್ಕೊಂದ್ಸಲ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು. ದೊಡ್ಡವ್ರದ್ದು ಒಂದು 15 ಡೇಸ್ಗಾದರೂ ಚೇಂಜ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಈಗ ಸದ್ಯಕ್ಕೆ ಎಲ್ಲವನ್ನು ಚೇಂಜ್ ಮಾಡಿದ್ದೀನಿ. ಮಕ್ಕಳದು ಕೂಡ ಅದೇ ರೀತಿಯಾಗಿ ಚೇಂಜ್ ಮಾಡಿ ಅವ್ರಿಗೂ ಕೂಡ ಹಾಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಕ್ಕಳು ಪಿಲ್ಲೋಗೆ ನಾನು ಮೊದಲೇ ಒಂದು ಬಟ್ಟೆನೂ ಕೂಡ ಈ ರೀತಿ ಹಾಕ್ಕೊಂಡಿರ್ತೀನಿ ಇರಲಿ ಅಂತ ಹೇಳಿ. ಏನಾದರೂ ನಾವು ತಲೆಗೆ ಎಣ್ಣೆ ಹಚ್ಕೊಂಡಾಗ ಈ ರೀತಿ ಹಾಕ್ಕೊಂಡು ಸಪ್ರೇಟ್ ಬಟ್ಟೆಯನ್ನು ಹಾಕ್ಕೊಂಡಾಗ ಏನಾದರೂ ಎಣ್ಣೆ ಎಲ್ಲ ಅದಕ್ಕೆ ಆಗುತ್ತೆ, ಅದಕ್ಕೆ ಅಂತೇಳಿ ಹಾಗೆ ಬ್ಲ್ಯಾಂಕೆಟು ಕೂಡ ಹಾಕಿದ್ದೀನಿ. ಹೀಗೆಲ್ಲವನ್ನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗೇನಿದ್ರು ಈಗ ಇವೆಲ್ಲ ತೆಗೆದುಕೊಂಡಿರ್ತೀವಲ್ವ ಅದನ್ನೆಲ್ಲ ಬಟ್ಟೆನೆಲ್ಲ ಒಕ್ಕೊಳ್ಳೋದು ಅಷ್ಟೇ. ಹಾಗೆಯೇ ಟೇಬಲ್ಗಳ ಮೇಲೂ ಕೂಡ ಏನು ಬಟ್ಟೆಯನ್ನು ಹಾಸ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಟೇಬಲ್ ಮೇಲೆ ಹಾಸ್ಕೊಂಡಿರುವಂತಹ ಬಟ್ಟೆಗಳು, ಈಗ ಡೈನಿಂಗ್ ಟೇಬಲ್ ಇತ್ತಂದರೆ ಅದ್ರ ಮೇಲೆ ಹಾಕಿರುವಂಥ ಬಟ್ಟೆ, ಫ್ರಿಜ್ ಮೇಲೆ ಹಾಕಿರುವಂಥ ಬಟ್ಟೆ, ಈ ರೀತಿಯಾಗಿ ಯಾವ್ದಾರ ಬಟ್ಟೆಗಳನ್ನೆಲ್ಲ ಹಾಸ್ಕೊಂಡಿರ್ತೀವಲ್ವ ಇವನ್ನೇ ನಾವು ಪದೇ ಪದೇ ಕ್ಲೀನ್ ಮಾಡ್ತಿರಲ್ಲವಲ್ವ. ಈ ಹಬ್ಬ ಟೈಮ್ನಲ್ಲಿ ನಾವು ಫಸ್ಟು ಈ ರೀತಿ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಂತರ ನಾವು ಬೇಕಾದ್ರೆ ಇವನ್ನ ನಾರ್ಮಲಾಗಿ ಸಿಂಪಲ್ಲಾಗಿ ಒಕ್ಕೊಳ್ಬೋದು ಅಂತೇಳಿ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು. ಫಸ್ಟು ಕೊಳೆಯಾಗಿರುವಂಥವನ್ನೆಲ್ಲ ತೆಗೆದು ನೀಟಾಗಿ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆಮೇಲೆ ಹಬ್ಬ ನಾಳೆ ಅನ್ನೋ ರೀತಿಯಲ್ಲಿ ಮತ್ತೆ ಅವನ್ನೆಲ್ಲನೂ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕೆ ಅಂತೇಳಿ ಈಗೆಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಎತ್ತಿದ್ದಾಗಿದೆ. ಇವನ್ನೆಲ್ಲವನ್ನು ಕೂಡ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಬೇಕು, ಇಲ್ಲ ಕೈಯಲ್ಲಿ ಒಗೆಯುವಂಥವನ್ನ ಕೈಯಲ್ಲಿ ಹಾಕ್ಕೊಳ್ತೀನಿ. ಹಾಗೆಯೇ ಇವನ್ನೆಲ್ಲವನ್ನು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾವು ನೀರಿನ ಟ್ಯಾಂಕನ್ನು ಒಂದು ಸಲ ತೊಳೆಸ್ಕೊಂಡ್ಬಿಡ್ತೀವಿ. ಮೇಲ್ಗಡೆ ಇರುವಂಥ ಡ್ರಮ್ನಲ್ಲಿ ದೊಡ್ಡ ಮಕ್ಕಳು ಇಳಿಯೋದಕ್ಕಾಗಲ್ಲ ಅಲ್ವಾ, ಹಾಗೆ ದೊಡ್ಡವ್ರು ಕೂಡ ಇಳಿಯೋದಕ್ಕಾಗಲ್ಲ. ಅದಕ್ಕೆ ಅಂತೇಳಿ ನನ್ನ ಮಗನ ಇಳಿಸಿದ್ದೀವಿ ಇಲ್ಲಿ ಮೇಲ್ಗಡೆ ಟ್ಯಾಂಕನ್ನು ಕ್ಲೀನ್ ಮಾಡೋದಕ್ಕೆ. ನಾವು ಹಬ್ಬಗಳ ಟೈಮಲ್ಲಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಲ್ವ ಎಲ್ಲವನ್ನು. ಈಗ ಗೌರಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇರುವಾಗ ಅದಕ್ಕೆ ಅಂತೇಳಿ ಈಗ ಟ್ಯಾಂಕನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ತುಂಬಾ ಏನು ಗಲೀಜಾಗಿರಲಿಲ್ಲ, ಸಿಂಪಲಾಗಿ ಗಲೀಜಾಗಿತ್ತು. ನನ್ನ ಮಗ ಹೇಗೋ ಎಲ್ಲವನ್ನು ಕೂಡ ಉಜ್ಜಿಕೊಂಡು ನೀಟಾಗಿ ತೊಳ್ಕೊಡ್ತಾ ಇದ್ದಾನೆ. ನಾವು ಕೈ ಎಟ್ಕೋಷ್ಟು ನಾವು ಉಜ್ಕೊಂಡಿದ್ವಿ. ಹಾಗೆ ಇನ್ನು ಮಿಕ್ಕಿದ್ದೆಲ್ಲ ಅವನೇ ಉಜ್ಜಿ ನೀಟಾಗಿ ನೀರನ್ನೆಲ್ಲ ತುಂಬಿಸಿ ಈಚೆ ಕಡೆಗೆ ತಕ್ಕೊಟ್ಟ. ಇನ್ನು ಉಳಿದಿದಂಥ ನೀರನ್ನೆಲ್ಲವನ್ನು ಕೂಡ ಒಂದು ಮಾಪ್ನಿಂದ ನಾನೇ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಇದು ದೊಡ್ಡದು ಸಂಪೇನು ಬರುತ್ತೆ ಟ್ಯಾಂಕ್ ಕೆಳಗಡೆ ಸಂಪು, ಅದನ್ನು ಕೂಡ ಕ್ಲೀನ್ ಮಾಡಬೇಕಿತ್ತು. ಆದರೆ ಈ ಸಲ ತುಂಬ ನೀರು ತುಂಬ್ಕೊಂಡಿದ್ದರಿಂದ ನೀರನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನೀರು ಖಾಲಿಯಾದಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬರೀ ಮೇಲ್ಗಡೆ ಡ್ರಮ್ಮೊಂದನ್ನು ತೊಳೆಸ್ಕೊಳ್ತಾ ಇದ್ದೀವಿ. ಸಂಪಿಗೆ ಹಾಗೆಯೇ ಗಂಜಲ ಅವೆಲ್ಲ ಹಾಕಿ ಹಾಗೆ ಮಾಡ್ಕೊಳ್ಳೋಣ ಇವಾಗ ಸಾಕಂತೇಳಿ ಇದನ್ನು ತೊಳೆಸ್ಕೊಳ್ತಾ ಇದ್ವಿ. ನನ್ನ ಮಗ ಪಾಪ ನೀಟಾಗಿ ಎಲ್ಲವನ್ನು ಉಜ್ಜಿ ತೊಳ್ಕೊಡ್ತಾ ಇದ್ದ. ಮೇಲ್ಗಡೆ ಹಾಗೆ ನೀರನ್ನೆಲ್ಲ ಈಸ್ಕೊಂಡು ಚೆಲ್ಕೊಳ್ಳೋದಕ್ಕೆ ಅಂತೇಳಿ ಅಲ್ಲೇ ನಿಂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡ್ವಿ. ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಂತರ ನಾನು ಮೊದಲನೇದು ಏನು ಮಾಡೋದಂದರೆ ಫಸ್ಟು ಒಂದು ರೂಮನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ರೂಮ್ ಆಗ್ಬೋದು ಅಥವಾ ಒಂದು ಕಡೆ ಯಾವ್ದಾರ ನಾವು ಯೂಸ್ ಮಾಡ್ತಿರುವಂಥ ಜಾಗ ಇರುತ್ತಲ್ಲ, ಓಡಾಡ್ದಿರುವಂಥ ಜಾಗ, ಆ ಜಾಗವನ್ನು ನೀಟಾಗಿ ದುಂಬು ಧೂಳೆಲ್ಲನೂ ಕ್ಲೀನ್ ಮಾಡ್ಕೊಬಿಟ್ಟು ಅದನ್ನೆಲ್ಲವನ್ನು ಕೂಡ ಆ ರೂಮನ್ನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ಚಾಪೆ ಏನಾದ್ರೂ ಕೂಡ ಅಲ್ಲಿ ಹಾಸ್ಕೊಂಡು ಬಿಡ್ತೀನಿ.
ಆಸ್ಕೊಂಡು ಏನು ಮಾಡೋದಂದರೆ ಈಗ ಯಾವುದಾದ್ರು ಈಗ ಸ್ಕ್ರೀನ್ ಬಟ್ಟೆಗಳು ಈ ಬೆಡ್ಶೀಟ್ಗಳೆಲ್ಲ ಒಗೆದಿರ್ತೀವಲ್ವ ಅದನ್ನು ಎಲ್ಲವನ್ನು ಕೂಡ ನಾವು ಬೀರುನಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ ಆಗೋದಿಲ್ಲ ಅಲ್ಲ, ಮತ್ತೆ ಅವನ್ನೆಲ್ಲ ನಾವು ಹಾಸ್ಕೊಳ್ತೀವಲ್ವ, ಅಲ್ಲಿವರೆಗೂ ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡೋವರೆಗೂ ಅದನ್ನು ಇಲ್ಲಿ ಕ್ಲೀನ್ ಮಾಡ್ಕೊಂಡಿರುವಂತಹ ಜಾಗದಲ್ಲಿ ಒಂದು ಚಾಪೆಯನ್ನು ಹಾಸ್ಕೊಂಡು ಅದರಲ್ಲಿ ಇಟ್ಕೊಳ್ತಾ ಬರ್ತೀನಿ. ಈಗ ಪಾತ್ರೆ ಫ್ರೀ ಇದ್ದಂಥ ಟೈಮ್ನಲ್ಲಿ ಪಾತ್ರೆಗಳು ಹಾಗೆ ಯೂಸ್ ಮಾಡದೇ ಇರುವಂಥವೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಇದರಲ್ಲಿ ಜೋಡಿಸ್ಕೊಂಡಿರ್ತೀನಿ. ನಂತರ ಆಮೇಲೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಎತ್ತಿ ಜೋಡಿಸ್ಕೊಳ್ಳೋದು. ಈಗ ಹಾಲಲ್ಲಿ ಏನಾದರೂ ಶೋ ಪೀಸ್ಗಳನ್ನೆಲ್ಲ ಇಟ್ಟಿರ್ತೀವಲ್ವ, ಹಾಗೆ ಬಾಗಿಲು ಹಾಕುವಂಥ ಹಾರಗಳು ಅವೆಲ್ಲವನ್ನು ತೊಳೆದು ಬಿಸಿಲುಗಳಿದ್ದಂತಹ ಟೈಮ್ನಲ್ಲಿ ಚೆನ್ನಾಗಿ ಒಣಗಿಸಿ ಈ ಚಾಪೆ ಮೇಲೆ ಹಾಕಿ ಮುಚ್ಚಿ ಇಟ್ಕೊಂಡಿರ್ತೀನಿ. ನಂತರ ಆಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದಾಗ ಹಬ್ಬದ ಹಿಂದಿನ ದಿನ ಅನ್ನುವಾಗ ಕರ್ಟನ್ಸ್ ಆಗ್ಬೋದು, ಹಾರಗಳಾಗ್ಬೋದು ಎಲ್ಲವನ್ನು ಹಾಕ್ಕೊಳ್ತೀನಿ. ಹಾಗೆ ಈಗ ಕರ್ಟನ್ಸ್ ಎಲ್ಲ ತೆಕ್ಕೊಂಡಿದ್ದೆ, ಅವನ್ನು ಕೂಡ ಈಗ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ಗೆ ಕರ್ಟನ್ ಹಾಕೋಬೇಕಾದ್ರೆ ಇದ್ರಾಗ ಏನಿದೆ ರಿಂಗ್ಗಳು ಅವು ಒಡೆದೋಗುತ್ತೆ ಅಂತಾರೆ. ಅದಕ್ಕೆ ಅಂತೇಳಿ ಈಗ ಎಲ್ಲದಕ್ಕೂ ಕೂಡ ದಾರವನ್ನು ಕಟ್ಟಿ ಈಗ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ. ಈ ಕರ್ಟನ್ಗಳೇನಿದೆ ಎಲ್ಲವನ್ನು ಕೂಡ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು 2ನೇ ಸಲಿಗೆ ಹಾಕ್ಕೊಳ್ಳೋಣ ಅಂತೇಳಿ ಈಗ ಇದನ್ನೆಲ್ಲವನ್ನು ಕ್ಲೀನ್ ಮಾಡೋಕ್ಕೆ ಹಾಕಿದ್ದೀನಿ. ಈಗ ಕ್ಲೀನೆಲ್ಲ ಆಗಿದೆ. ಈಗ ಎಲ್ಲವನ್ನು ಕೂಡ ಒಣಗಾಕ್ಕೊಳ್ಬೇಕು. ಈಗ ಒಣಗಿದ ನಂತರ ನಾವು ಮತ್ತೆ ಈಗ ಹಾಲನ್ನ ಕ್ಲೀನ್ ಮಾಡಿದೆ ಇದನ್ನು ಹಾಕ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವ ಕರ್ಟನ್ಸ, ಅದಕ್ಕೆ ಅಂತೇಳಿ ಈಗ ಒಂದು ಕಡೆ ಕ್ಲೀನ್ ಮಾಡಿದ್ನಲ್ವ ಅಲ್ಲಿ ತೊಗೊಂಡೋಗಿ ಹಾಕ್ಕೊಳ್ಳೋದು. ಅದಕ್ಕೆ ಅಂತಲೇ ಅದನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ. ನೋಡಿ ಈಗ ದಾರ ಕಟ್ಟಿದ್ನಲ್ವ ಕರ್ಟನ್ಸ್ಗೆ ಒಂದೂ ಕೂಡ ಬಿಟ್ಕೊಂಡಿಲ್ಲ ರಿಂಗ್ಗಳು. ಫಸ್ಟ್ ಟೈಮು ನಾನು ಒಗೆಯೋಕ್ಕೆ ಹಾಕಿದ್ದು ಕರ್ಟನ್ಸ, ನೋಡೋಣ ಅಂಥೇಳಿ ಈ ಥರ ದಾರ ಕಟ್ಟಿನೇ ಹಾಕಿದ್ದೆ. ಯಾವುದೂ ಕೂಡ ಬಿಚ್ಕೊಂಡಿಲ್ಲ, ನೀಟಾಗಿ ಬಂದಿದೆ ಎಲ್ಲವೂ ಕೂಡ. ಎಲ್ಲವನ್ನು ತೆಕ್ಕೊಂಡೋಗಿ ಒಣಗಾಕೊಂಡು ಬಿಡಬೇಕು. ಯಾಕೆಂದರೆ ಬಿಸಿಲು ಬಂದಾಗೆ ನಾವು ಒಣಗಿಸ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಆಮೇಲಿನ ಕೆಲಸ ಆಮೇಲೆ ಅನ್ನೋಗೆ ಕೆಲಸಗಳು ಯಾವಾಗ ಆಗುತ್ತೋ ಅವಾಗವಾಗ ಮಾಡ್ಕೊಳ್ತಾ ಇರಬೇಕು. ಈಗೆಲ್ಲವನ್ನು ಒಣಗಕ್ಕೆ ಹಾಕಿದ್ದೀನಿ. ಬಿಸಿಲು ತುಂಬಾ ಇದೆ. ಈಗೆಲ್ಲ ಒಣಗಿದ ಮೇಲೆ ಇವನ್ನೆಲ್ಲ ಮಡಿಸಿ ಒಂದು ಕಡೆ ಇಟ್ಕೊಳ್ಳೋದಷ್ಟೇ. ಮನೆಯಲ್ಲಿ ತುಂಬ ಜನ ಇತ್ತಂದರೆ ಮನೆ ಕೆಲಸ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಆದರೆ ಒಬ್ಬರೇ ಮಾಡಬೇಕಂದ್ರೆ ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಬೇಗ ಮುಗಿಸ್ಕೊಳ್ಬೋದು. ಈಗ ಬಾಗಿಲಿಗೆ ಹಾಕಿರುವಂಥ ಹಾರಗಳನ್ನೆಲ್ಲವನ್ನು ಕೂಡ ತೆಗೆದು ಟೆಡ್ಡಿ ಬೇರ್ಸ್ ಏನೇನು ಎಲ್ಲವನ್ನು ಕ್ಲೀನ್ ಮಾಡಿ ಈಗ ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಜೋಡಿಸ್ಕೊಳ್ತೀನಿ. ಹಾಗೆಯೇ ಕಿಚನ್ನು ಕೂಡ ಎಲ್ಲ ಬಾಕ್ಸ್ಗಳನ್ನೆಲ್ಲನೂ ತೆಗೆದು ಇವನ್ನ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಹಬ್ಬದಲ್ಲಿ ಕ್ಲೀನ್ ಮಾಡಿದಾಗ ಇವನ್ನ ಬಾಕ್ಸಲ್ಲಿರುವಂಥ ಐಟಮ್ಸನ್ನೆಲ್ಲನೂ ಕೂಡ ಖಾಲಿ ಮಾಡಿ ಬಾಕ್ಸನ್ನೆಲ್ಲ ತೊಳೆದು ಮತ್ತೆ ಅದಕ್ಕೆ ಎಲ್ಲವನ್ನು ತುಂಬ್ಕೊಳ್ಳೋದು. ನಾರ್ಮಲಾಗಿ ಯಾವಾಗಾದರೂ ಮಧ್ಯದಲ್ಲಿ ಕ್ಲೀನ್ ಮಾಡಿದಾಗ ಹಾಗೇ ಒಂದು ತೇವದ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಈಗ ಹಬ್ಬಕ್ಕೆ ಕ್ಲೀನ್ ಮಾಡೋದು ಇರೋದ್ರಿಂದ ಎಲ್ಲವನ್ನು ಖಾಲಿ ಮಾಡೇ ಎಲ್ಲ ತೊಳೆದು ಹಾಕ್ಕೊಳ್ಬೇಕು. ಈಗ ಎಲ್ಲವನ್ನು ಇಳಿಸ್ಕೊಂಡಿದ್ದೀನಿ. ಅಡುಗೆ ಮನೆಯಲ್ಲಿರುವಂಥವನ್ನೆಲ್ಲ ಇವನ್ನೆಲ್ಲವನ್ನು ಕೂಡ ಈಗ ಒಂದು ಕವರ್ಗಳಿಗೆ ಹಾಕ್ಕೊಂಡು ಇವನ್ನೆಲ್ಲ ಬೆಳ್ಕೊಳ್ಬೇಕು. ಈಗ ನೋಡಿ ಎಲ್ಲ ಬೆಳಗಿದ್ದಾಗಿದೆ. ಈಗ ಎಲ್ಲವನ್ನೊಂದು ಒದ್ದೆ ಬಟ್ಟೆ ಸ್ವಲ್ಪ ಒದ್ದೆಗಳೇನಾದ್ರು ಇತ್ತಂದರೆ ಒಂದು ಬಟ್ಟೆಯನ್ನು ತೆಕ್ಕೊಂಡು ಇವನ್ನೆಲ್ಲವನ್ನು ಈಗ ಒರೆಸ್ಕೊಂಡು ಮತ್ತೆ ಇದಕ್ಕೆ ಐಟಮ್ಸ್ಗಳನ್ನೆಲ್ಲ ಫಿಲ್ ಮಾಡ್ಕೊಳ್ತೀನಿ. ಈ ರೀತಿ ಫಿಲ್ ಮಾಡಿಕೊಂಡು ಇಲ್ಲಿ ನಾನು ರೂಮ್ ಕ್ಲೀನ್ ಮಾಡಿದ್ನಲ್ವ ಅಲ್ಲಿ ಜೋಡಿಸ್ಕೊಳ್ತೀನಿ. ಕಿಚನ್ ಕ್ಲೀನ್ ಆದಾಗ ಎತ್ತಿ ಕಿಚನ್ಗೆ ಜೋಡಿಸ್ಕೊಂಡು ಬಿಡ್ತೀನಿ. ಈ ರೀತಿಯಾಗಿ ನಾನು ಈಸಿಯಾಗಿ ಕೆಲಸವನ್ನು ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಕ್ಲೀನಿಂಗಲ್ಲಿ ವ್ಲಾಗನ್ನು ಮುಂದುವರಿಸ್ತೀನಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.